ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಮತ್ತು ಷಡ್ದಿಲ ಏಕಾದಶಿ ಒಂದೇ ದಿನ ಬಂದಿದೆ. ಇದು 23 ವರ್ಷಗಳ ಬಳಿಕ ಮಹಾಸಂಗಮವಾಗಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಮಕರ ಸಂಕ್ರಾಂತಿ ಮತ್ತು ಷಡ್ದಿಲ ಏಕಾದಶಿ ಎರಡು ಜನವರಿ ತಿಂಗಳಲ್ಲಿ ಬರುವ ಪ್ರಮುಖ ಹಿಂದೂ ಹಬ್ಬಗಳಾಗಿದ್ದು, ಮಕರ ಸಂಕ್ರಾಂತಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಆಚರಿಸಿದರೆ, ಷಡ್ದಿಲ ಏಕಾದಶಿ ಎಳ್ಳನ್ನು ವಿವಿಧ ರೀತಿಯಲ್ಲಿ ಬಳಸುವ ಮೂಲಕ ವಿಷ್ಣುವನ್ನು ಪೂಜಿಸುವ ದಿನವಾಗಿದೆ. 2026ರಲ್ಲಿ ಈ ಎರಡೂ ಹಬ್ಬಗಳು ಒಂದೇ ದಿನ ಬಂದಿದ್ದು ವಿಶೇಷವಾದಂಥ ಮಹತ್ವ ಪಡೆದಿದೆ. ಈ ದಿನ ಎಳ್ಳಿನಿಂದ ಸ್ನಾನ, ದಾನ, ಹವನ ಸೇವನೆ ಮಾಡುವುದರಿಂದ ಪಾಪ ವಿಮೋಚನೆ ಮತ್ತು ಸಂಪತ್ತು ಲಭಿಸುತ್ತದೆ ಅಂತ ಹೇಳಲಾಗುತ್ತದೆ. ಮಕರ ಸಂಕ್ರಾಂತಿ ಅಂದರೆ ಏನು ಅಂತ ನೋಡೋದಾದರೆ, ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬ, ಹಾಗೆ ಬೆಳೆಗಳ ಮತ್ತು ಸಮೃದ್ಧಿಯ ಹಬ್ಬವಾಗಿದೆ. ಆಚರಣೆ ಮಾಡೋ ವಿಧಾನ ಏನಂದರೆ, ಎಳ್ಳು, ಬೆಲ್ಲದ ಲಡ್ಡು ಮತ್ತು ಹೊಸ ಬಟ್ಟೆಗಳು, ಹಾಲು ಬೆಲ್ಲ ಉಕ್ಕಿಸುವುದು ಮತ್ತು ಕೆಲವು ಕಡೆಗಳಲ್ಲಿ ಜಲ್ಲಿಕಟ್ಟು ಆಟವನ್ನು ಸಹಿತ ಆಡುತ್ತಾರೆ. ಇದರ ಮಹತ್ವವೇನಪ್ಪ ಅಂದರೆ, ಸೂರ್ಯನ ಪೂಜೆ ಹೊಸ ಆರಂಭಕ್ಕೆ ಸಂಕೇತವಾಗಿರುತ್ತದೆ. ಇನ್ನು ಷಡ್ದಿಲ ಏಕಾದಶಿಯನ್ನು ನೋಡೋದಾದರೆ ಅಂದರೇನು ಅಂತ ನೋಡೋದಾದರೆ, ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಷ್ಣುವಿಗೆ ಸಮರ್ಪಿತ. ಎಳ್ಳನ್ನು ಆರು ರೀತಿಯಲ್ಲಿ ಬಳಸುವುದು: ಸ್ನಾನ, ಎಣ್ಣೆ ಮಸಾಜ್, ಹವನ, ತರ್ಪಣ, ದಾನ, ಭಕ್ಷ್ಯ ಈ ಮುಖಾಂತರ ಷಡ್ದಿಲ ಏಕಾದಶಿಯನ್ನು ಆಚರಣೆ ಮಾಡುತ್ತಾರೆ. ಮಹತ್ವ ಏನಪ್ಪ ಅಂದರೆ, ಷಡ್ದಿಲ ಏಕಾದಶಿಯ ಆಚರಣೆ ಮಾಡುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ, ಪಾಪ ಕಳೆದು ಸಂಪತ್ತು ಗಳಿಸುತ್ತದೆ. 2026ರ ಮಹಾಸಂಯೋಗ 26ರಲ್ಲಿ ಮಕರ ಸಂಕ್ರಾಂತಿಯಂದೇ ಷಡ್ದಿಲ ಏಕಾದಶಿ ಬಂದಿದ್ದು, ಈ ಶುಭ ಸಂಯೋಗದಿಂದ ವೃಷಭ ಹಾಗೂ ಧನುರಾಶಿಯವರಿಗೆ ಆರ್ಥಿಕ ಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಇನ್ನು 23 ವರ್ಷಗಳ ಬಳಿಕ ಬಂದಿರುವಂತಹ ಮಹಾ ಸಂಕ್ರಾಂತಿ ಮತ್ತು ಷಡ್ದಿಲ ಏಕಾದಶಿಯ ಬಗ್ಗೆ ನೋಡೋದಾದರೆ, 2026ರ ಜನವರಿ 14ರಂದು ಮಕರ ಸಂಕ್ರಾಂತಿಯೊಂದಿಗೆ ಷಡ್ದಿಲ ಏಕಾದಶಿ ಹಬ್ಬವನ್ನು ಸಹ ಆಚರಿಸಲಾಗುವುದು. ಜನವರಿ 14ರಂದು ಮಹಾಸಂಕ್ರಾಂತಿ ಹಬ್ಬವನ್ನು ಆಚರಿಸುವುದು. ಈ ದಿನವು ಸೂರ್ಯ ಮತ್ತು ಶನಿಯ ಸಮ್ಮಿಲನದ ದಿನವಾಗಿದೆ. ಏಕೆಂದರೆ ಮಕರ ಸಂಕ್ರಾಂತಿಯಂದು ಸೂರ್ಯದೇವನು ಶನಿಯ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುವನು. ಇದು ಸೂರ್ಯದೇವನು ದಕ್ಷಿಣಾಯನದಿಂದ ಉತ್ತರಾಯಣವಾಗುವ ಶುಭ ದಿನವಾಗಿದೆ. ಧಾರ್ಮಿಕ ಹಾಗೂ ಜ್ಯೋತಿಷ್ಯ ಎರಡೂ ರೀತಿಯಲ್ಲೂ ಈ ವರ್ಷದ ಮಕರ ಸಂಕ್ರಾಂತಿಗೆ ಸಾಕಷ್ಟು ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಏಕೆಂದರೆ ಈ ದಿನ ಏಕಾದಶಿಯೂ ಕೂಡ ಆಗಿದ್ದು, ಗ್ರಹಗಳ ಶುಭ ಸ್ಥಿತಿಯೊಂದಿಗೆ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಲಾಭ ದೊರಕುತ್ತದೆ. 23 ವರ್ಷಗಳ ನಂತರ ಮಕರ ಸಂಕ್ರಾಂತಿಯಂದು ಮಹಾಸಂಯೋಗವಾಗುತ್ತದೆ. 23 ವರ್ಷಗಳ ನಂತರ ಈ ದಿನ ಏಕಾದಶಿಯ ಸಂಯೋಗವೂ ಕೂಡ ರೂಪುಗೊಳ್ಳುವುದು. ಇದಕ್ಕೂ ಮೊದಲು 2003ರಲ್ಲಿ ಮಕರ ಸಂಕ್ರಾಂತಿ ಮತ್ತು ಏಕಾದಶಿ ಒಂದೇ ದಿನ ಆಚರಿಸಲಾಗಿದ್ದು, 2026ರ ಮಕರ ಸಂಕ್ರಾಂತಿಯಂದು ಷಡ್ದಿಲ ಏಕಾದಶಿ ಹಬ್ಬವನ್ನು ಆಚರಿಸುತ್ತದೆ. ಹಾಗಾಗಿ ಈ ಹೊಸ ವರ್ಷದ ಮಕರ ಸಂಕ್ರಾಂತಿಯಂದು ಎರಡೂ ಹಬ್ಬಗಳನ್ನು ಭಕ್ತಿ ಭಾವದಿಂದ ಆಚರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಇವಾಗ ಮಕರ ಸಂಕ್ರಾಂತಿ 2026 ಬುಧವಾರ ಬಂದಿದೆ. ಅದು ಜನವರಿ 14ರಂದು. ಸಂಕ್ರಾಂತಿಯ ಮುಹೂರ್ತವನ್ನು ನೋಡೋದಾದರೆ ಮಧ್ಯಾಹ್ನ 3:13 ಮತ್ತು ಪುಣ್ಯಕಾಲ ಮಧ್ಯಾಹ್ನ 3:13ರಿಂದ 6:09ರವರೆಗೆ, ಅವಧಿ 2 ಗಂಟೆ 57 ನಿಮಿಷಗಳವರೆಗೆ ಇರುತ್ತದೆ. ಮಹಾಪುಣ್ಯಕಾಲವನ್ನು ನೋಡೋದಾದರೆ ಮಧ್ಯಾಹ್ನ 3:13ರಿಂದ 5:03ರವರೆಗೆ ಇರುತ್ತದೆ, 1 ಗಂಟೆ 50 ನಿಮಿಷಗಳು. ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದನ್ನು ಉತ್ತರಾಯಣದ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಏಕಾದಶಿ, ಷಡ್ದಿಲ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, 2026ರಲ್ಲಿ ಮಕರ ಸಂಕ್ರಾಂತಿಯ ದಿನದಂದೇ ಷಡ್ದಿಲ ಏಕಾದಶಿಯು ಸಹ ಬಂದಿದೆ. ಇದು ಬಹಳ ವಿಶೇಷವಾದಂಥ ಕಾಕತಾಳೀಯವೂ ಆಗಿದೆ. ಏಕಾದಶಿಯ ದಿನಾಂಕ ಬುಧವಾರ ಜನವರಿ 14, 2026ರಂದು ಏಕಾದಶಿ ತಿಥಿ ಆರಂಭವಾಗುವುದು. ಜನವರಿ 13ರಂದು ಮಧ್ಯಾಹ್ನ 3:17ಕ್ಕೆ ಏಕಾದಶಿ ತಿಥಿ ಮುಕ್ತಾಯವಾಗುವುದು. ಜನವರಿ 14, 2026ರಂದು ಸಂಜೆ 5:52ಕ್ಕೆ. ಋತಪಾರಣ ಸಮಯವನ್ನು ನೋಡೋದಾದರೆ ಜನವರಿ 15, 2026ರಂದು ಬೆಳಗ್ಗೆ 7:15ರಿಂದ 9:21ರವರೆಗೆ ಇರುತ್ತದೆ. ಷಡ್ದಿಲ ಏಕಾದಶಿಯಂದು ಎಳ್ಳನ್ನು 6 ವಿಧಗಳಲ್ಲಿ ಬಳಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೆಡ್ಡಿಲ ಏಕಾದಶಿ ಮತ್ತು ಮಕರ ಸಂಕ್ರಾಂತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವ.